ಬೆಂಗಳೂರಿನಲ್ಲಿ ಯಾರದ್ದೋ ಜಾಗಕ್ಕೆ ಮತ್ತಾರೋ ಬೇಲಿ ಹಾಕ್ತಾರೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ತಮ್ಮದೇ ಜಾಗವನ್ನು ಮಾಡ್ಕೊಳ್ತಾರೆ. ಆದರೆ ಇಲ್ಲೊಂದು ಖತರ್ನಾಕ್ ಗ್ಯಾಂಗ್ SP ಜಾಗವನ್ನೇ ಕಬಳಿಸೋದಕ್ಕೆ ಒಂದು ಷಡ್ಯಂತ್ರವನ್ನೇ ಹೂಡಿತ್ತು. ಏನದು ಪ್ಲಾನ್ ನೋಡೋಣ ಈ ವರದಿಯಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದೆ. ಇಷ್ಟು ದಿನ ಖಾಲಿ ಸೈಟ್ಗಳಿಗೆ ಕೈ ಹಾಕ್ತಾ ಇದ್ದಂತ ಕದೀಮ್ರು ಈಗ ಏಕಾಏಕಿ ಪೊಲೀಸ್ ಸ್ಟೇಷನ್ ಪ್ರಾಪರ್ಟಿಗೆ ಕೈ ಹಾಕಿದ್ದಾರೆ. ಹೌದು, ಬೆಂಗಳೂರು ಹೃದಯ ಭಾಗದಲ್ಲಿರುವ ಗ್ರಾಮಾಂತರ SP ಕಚೇರಿಯ ಆಸ್ತಿಯ ಮಾರಾಟಕ್ಕೆ ಯತ್ನಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ SP ಕಚೇರಿ ಮಾರಾಟ ಮಾಡಲು ಭೂ ಮಾಫಿಯಾ ಕಳ್ಳರು ಮುಂದಾಗಿದ್ದಾರೆ. SP ಕಚೇರಿ ಜಾಗ ಮಾರಾಟ ಮಾಡುವ ಸಲುವಾಗಿ ವ್ಯಕ್ತಿಯೊಬ್ಬ SP ಕಚೇರಿಯ ವಿಡಿಯೋ ಮಾಡ್ತಾ ಇದ್ದ. ಈ ವೇಳೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ಪ್ರಶ್ನೆ ಮಾಡಿದ್ದಕ್ಕೆ ಈ ಜಾಗ ನನ್ನದು, ಇದನ್ನ ಮಾರಾಟಕ್ಕಿಟ್ಟಿದ್ದೇನೆ ಎಂದು ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಕೇಸ್ ಆಗಿದೆ. ದಿನಾಂಕ 3/6/2024 ಮಧ್ಯಾಹ್ನ ಸುಮಾರು ಗ್ರಾಮಾಂತರ SP ಕಚೇರಿಯಲ್ಲಿ ಇರ್ತಕ್ಕಂಥ ಸಂತೋಷ್ ಇನ್ಸ್ಪೆಕ್ಟರ್ ವೈರಲ್ ಇದ್ದಾರೆ. ಅವರು ಹೈದರಾಬಾದ್ ಠಾಣೆಗೆ ಭೇಟಿ ನೀಡಿ ಇದ್ದಾರೆ. 3 ಜನ ಆರೋಪಿಗಳು ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ವಿರೋಚನೆಯನ್ನು ಮಾಡ್ತಾರೆ. ಇವರು ಏನು ಬಿರಾದಾರ ಅಲ್ಲದೆ ಇನ್ಸ್ಪೆಕ್ಟರ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಎಂದು ಆರೋಪದ ಮೇಲೆ ಹನೀಫ್, ರಾಜಶೇಖರ್, ಮೊಹಮ್ಮದ್ ನದೀಮ್ ಮತ್ತು ಮೋಹನ್ ಶೆಟ್ಟಿ, ಗಣಪತಿ ಎಂಬುವರ ಮೇಲೆ ದೂರು ದಾಖಲಾಗಿದೆ. ಈ ಬಗ್ಗೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.